ಟಮಟ ಹತ್ತಲ್ರಿ ಗಿಮಟ ಹತ್ತಲ್ರಿ ಅಕ್ಕೋರೆ ಹಾಗೆ ಸುರ್ಸುರ್ ಅಂತ ಸೂಪ್ ಕುಡ್ದಂಗೆ ಬಿಸಿ ಬಿಸಿದು ಕುಡ್ದ್ರ ಆ ಕೆಮ್ಮು ನೆಗಡಿ ಹಾಗೆ ದೂರ ಓಡ್ ಹೋಗ್ಬೇಕ್ರಿ. ಈಗ ಒಂದಿಷ್ಟು ಧನಿಯಾ ಬೀಜ ಮತ್ತು ಜೀರಿಗೆ ಹಾಗೆ ಕಾಳು ಮೆಣಸು ಹಾಗೇನು ಮಾಡ್ತೀನಿ, ಚಂದ ಕೆಂಪುಗಾಗತನ ಕಮ್ಮು ವಾಸನೆ ಬರತನ ಹುರಿತೀನಂತ್ರಿ. ಆರಣ ಈ ಕಲಬತ್ತ್ಯಾಗ ಹಾಕಿ ಸ್ವಲ್ಪ ಹಿಂಗೆ ಪುಡಿ ಮಾಡಿ ಈಗಿದ್ರಾಗ ಹಸಿಮೆಣಸಿನಕಾಯಿ, ಅಲ್ಲ ಬೆಳಗಡ್ಡಿ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಚಂದ ಇದಕ್ಕೆ ಕಚ ಅಂತ ಕುಟ್ಕೋತೀನಂತ್ರಿ. ಅಂದ್ರೆ ಸ್ವಲ್ಪ ಅವಳ ಚವಳನೆ ಮಾಡ್ತೀನಂತ. ಈ ಕುಟ್ಟ ಕಲ್ಲಿಲ್ಲ ಅಂತಂದ್ರೆ ನೀವೇನು ಮಾಡ್ರಿ, ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಗಿರ್ರ ಅಂತ ತಿರುಗಿಸ್ಕೊಂಡು ಬರ್ರಿ ನಡೀತದಂತ. ಈಗ ಇದು ಕಡಾಯಿದಾಗ ತೊಗೊಂಡು ಹೋಗಿ ಹಾಕಿ ಇದ್ರಾಗ ಒಂದು ಬಟ್ಟಲು ಹುಂಚಿ ಹುಳಿ ಬರಕ್ತೀನಂತ್ರಿ. ಹಾಗೆ ಬೇಕಾದಸು ನೀರನ್ನು ಬರಕ್ತೀನಂತ್ರಿ. ಅರಿಶಿಣ ಪುಡಿ ಮತ್ತು ಉಪ್ಪು, ಬೆಲ್ಲ ಎಲ್ಲ ಹಾಕಿ ಚಂದ ಕಲಿಸಿ ಈಗ ಇದಕ್ಕೆ ಕುದಿಲಕ್ಕ ಬಿಡ್ತೀನಂತ. ಒಂದು 5-6 ನಿಮಿಷ ಚಂದ ಸಳಮಳ ಅಂತ ಕುದಿಬೇಕ್ರಿ. ಆಮೇಲೆ ಎಣ್ಣೆ ಬಿಸಿ ಮಾಡಿ ಸಾಸಿ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು ಬೇಕಾದ್ರೆ ಒಂದಿಟ್ಟು ಹಿಂಗೆ ಹಾಕಿ ಇದಕ್ಕೆ ಚುರ್ರ ಅಂತ ನಾವು ಫೋಣಿ ಹೊಡೆದೇವಂದ್ರೆ ಆಹಾ ಏನು ಕಮ್ಮು ವಾಸನೆ ಬರ್ತದಂತ್ರಿ. ನೀವು ಮಾಡಿ ನೋಡ್ರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಇವತ್ತಿಂದ ಈ ರಸಮ್ ಇಷ್ಟ ಆಗಿತ್ತಂದ್ರೆ ಅಕ್ಕವ್ರ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಅಕ್ಕವ್ರೆ ಮುಂದಿನ ವಿಡಿಯೋದಾಗ.